ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ನಿಮ್ಮ ಪ್ರೀತಿಯ ಲಿಖಿತ. ಇದು ಉಗಾದಿ ಹಬ್ಬದ ಈವ್ನಿಂಗ್ ಬ್ಲಾಗು. ಅಂದರೆ ಮಾರ್ನಿಂಗ್ ಎಲ್ಲ ನಾನು ವಿಡಿಯೋ ಮಾಡೋದಕ್ಕಾಗಿಲ್ಲ, ಮನೆಯಲ್ಲಿ ತುಂಬಾ ಕೆಲಸ ಇರುತ್ತಲ್ಲ, ಚಿಕ್ಕ ಮಕ್ಕಳೆಲ್ಲ ಇರೋದ್ರಿಂದ. ಹಾಗಾಗಿ ಈವ್ನಿಂಗು ನಮ್ಮೂರ ಹತ್ರ ಒಂದು ಜಾತ್ರೆ ಆಗುತ್ತೆ. ಅಂದರೆ ನಮ್ಮೂರಿಂದ ಒಂದು 4-5 ಕಿಲೋಮೀಟ್ರಲ್ಲಿ ವೇದಲ್ವೇಣಿ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ನಮ್ಮ ಗೌರಿಬಿದನೂರು ತಾಲೂಕಲ್ಲಿರೋರಿಗೆಲ್ಲ ಗೊತ್ತು ಈ ಜಾತ್ರೆ. ಹಾಗೆ ನಾವು ಜಾತ್ರೆಗೆ ಹೋಗಿದ್ವಿ. ಪ್ರತಿ ವರ್ಷವೂ ನಾವು ಜಾತ್ರೆಗೆ ಹೋಗ್ತೀವಿ. ಅದು ಆ ಥರ ಅಭ್ಯಾಸ ಆಗಿಬಿಟ್ಟಿದೆ ನಮಗೆ. ನಮ್ಮ ಮನೆಯವರು ಕೂಡ ಕರ್ಕೊಂಡು ಹೋಗ್ತಾರೆ. ಅವ್ರಿಗೂ ಈ ಥರ ಕರ್ಕೊಂಡು ಹೋಗೋದಂದ್ರೆ ತುಂಬಾ ಇಷ್ಟ. ಹಾಗೆ ಇದು ಗಾಲಮ್ಮ ದೇವಿ. ಗಾಲಮ್ಮ ದೇವಿ ಇದು ಅದು ಮೆರವಣಿಗೆ ವಿಗ್ರಹ, ಬಟ್ ಮೂಲ ವಿಗ್ರಹಗಳು ಸಪ್ರೇಟ್ ಆಗಿದೆ ಚಿಕ್ಕ ಗುಡಿಯಲ್ಲಿ. ಪ್ರತಿ ವರ್ಷ ಉಗಾದಿ ಹಬ್ಬದ ದಿನ ಇಲ್ಲಿ ಜಾತ್ರೆ ಮಾಡ್ತಾರೆ. ಹಾಗೆ ದೀಪಗಳೆಲ್ಲ ಮಾಡ್ತಾರೆ. ದೀಪ ಮಾಡಿ ಅಲ್ಲೇ ಅಂದರೆ ಆ ಊರವ್ರು ಮಾಡ್ತಾರೆ, ಅರ್ಕೇರವ್ರು ಮಾಡ್ತಾರೆ. ತುಂಬಾ ಪವರ್ಫುಲ್ ಅಂತ ಕೂಡ ಹೇಳ್ತಾರೆ. ನಮ್ಮ ಸೈಡಂತೂ ಹಸು ಇರೋರೆಲ್ಲ ಈ ಜಾತ್ರೆಗೆ ಹೋಗ್ತಾರೆ. ಅಂದರೆ ಅಲ್ಲಿಂದ ತೀರ್ಥ ತಂದು ಹಸು ಕಟ್ಟಾಗೋ ಪ್ಲೇಸಲ್ಲೆಲ್ಲ ಹಾಕಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಒಂದು ಚಿಕ್ಕ ಗುಡಿಯಲ್ಲಿ ಭಂಡಾರ ಎಲ್ಲ ಕೊಡ್ತಿದ್ದಾರೆ. ಅಲ್ಲೇ ಪೂಜೆ ಮಾಡಿಬಿಟ್ಟು ಒಳಗಡೆ ಅಂದರೆ ಚಿಕ್ಕದಿದೆ ಅಲ್ವಾ ಅಂತ ಹೇಳ್ಬಿಟ್ಟು. ಇದು ಮೂಲ ವಿಗ್ರಹಗಳು ದೇವ್ರದ್ದು, ತುಂಬಾ ಚಿಕ್ಕದಾಗಿರುತ್ತೆ. ಆಗಿನ ಕಾಲದಲ್ಲಿ ಬಂಡಿಯಲ್ಲೆಲ್ಲ ಬರ್ತಿದ್ರಂತೆ. ಈಗ ಬಂಡಿ ಏನಿಲ್ಲ ಅಂತ ಹೇಳ್ಬಿಟ್ಟು ಟ್ರ್ಯಾಕ್ಟರ್ಗಳಲ್ಲಿ ಬರ್ತಾರೆ, ಈ ಥರ ಡೋಲೆಲ್ಲ ಹೊಡ್ಕೊಂಡು. ಜಾತ್ರೆ ಅಂದರೆ ಶಾಪಿಂಗ್ ಮಾಮೂಲಿ ಬಳೆ ಅದು ಇದು ತುಂಬಾ ಚೆನ್ನಾಗಿರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಮಗೊಂದು 100 ರೂಪಾಯಿ ಕೊಟ್ಟರೆ ಎಷ್ಟೊಂದು ಸಾಮಾನೆಲ್ಲ ಎತ್ಕೊಂಡು ಹೋಗ್ತಾಯಿದ್ವು, ನಮಗೇನೇನು ಬೇಕು ಅಂತು ಇದು ಅಂತ ಹೇಳ್ಬಿಟ್ಟು. ಬಟ್ ಈಗಿನ ಕಾಲದಲ್ಲಿ ಒಂದು 100 ರೂಪಾಯಿ ಕೊಟ್ಟರೆ ಏನೂ ಬರೋದೇ ಇಲ್ಲ ಆ ಮಕ್ಕಳಿಗೆ. ಹಾಗೆ ನನ್ನ ಮಗಳಿಗೂ ನನ್ನ ಮಗನಿಗೆ ಎಲ್ಲ ಸ್ವಲ್ಪ ಟಾಯ್ಸ್ ಎಲ್ಲ ತೊಗೊಂಡ್ವಿ. ನನ್ನ ಮಗಳು ಕೇಳಿದ್ದೆಲ್ಲ ಕೊಡಿಸಿಲ್ಲ ಅಂತ ಹೇಳ್ಬಿಟ್ಟು ಅವಳು ಸ್ವಲ್ಪ ಅಳ್ತಾಯಿದ್ರು. ಬಟ್ ನನಗನ್ಸುತ್ತೆ ಜಾತ್ರೆಯಲ್ಲಿ ತೊಗೊಳೋದೇ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು, ರೇಟೆಲ್ಲ ಸ್ವಲ್ಪ ಕಮ್ಮಿನೇ ಇರುತ್ತೆ ಅಂಥೇಳಿ. ಹಾಗೆ ನಾವು ಇಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಆದರೂ ನನ್ನ ಮಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇಲ್ಲ. ಅವಳು ಇನ್ನೂ ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇದ್ಲು. ಬಟ್ ನಾವು ಕೊಡಿಸಿಲ್ಲ ಏನು ಅವಳಿಗೆ. ಹಾಗೆ ನಾವು ಈ ಜಾತ್ರೆಗೆ ನಾನು, ನನ್ನ ಮಗಳು, ನಮ್ಮ ಮನೆಯವರು, ನಮ್ಮ ಮಾವ ಮತ್ತು ನಮ್ಮ ಅಣ್ಣ 5 ಜನ ಹೋಗಿದ್ವಿ. ಆಗಿನ ಕಾಲದಲ್ಲಿ ಜಾತ್ರೆ ಅಂದರೆ ಬಜ್ಜಿ ಬೋಂಡ ಇರ್ತಾಯಿತ್ತು. ಈಗ ಪಾನಿಪುರಿ ಈ ಥರ ಇರುತ್ತೆ. ಬಟ್ ಅಷ್ಟೊಂದು ಟೇಸ್ಟ್ ಏನು ಚೆನ್ನಾಗಿರಲ್ಲ. ಜಾತ್ರೆಗೆ ಹೋದ್ಮೇಲೆ ಕಂಪಲ್ಸರಿ ಅಲ್ವಾ ಐಸ್ ಕ್ರೀಮ್ ತಿನ್ನೋದು. ಹಾಗೆ ನಾವು ಕೂಡ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬಂದ್ವಿ. ನನ್ನ ಮಗಳಿಗೆ ಏನು ಸರಿಯಾಗಿ ಕೊಡಿಸಿಲ್ಲ ಅಂತೇಳ್ಬಿಟ್ಟು ವಿಡಿಯೋ ಮಾಡೋಣ ಹೋಗು ಅಂದರೆ ಅವಳು ವಿಡಿಯೋ ಕೂಡ ಸರಿಯಾಗಿ ಬರ್ತಿರ್ಲಿಲ್ಲ, ಅಳ್ಕೊಂಡಿದ್ಲು. ಸರಿ ಅಂತೇಳ್ಬಿಟ್ಟು ಅಲ್ಲೇ ನಾವು ಪ್ರಸಾದ ಎಲ್ಲ ತಿನ್ಕೊಂಡು ಬಂದ್ವಿ. ನಿಮ್ಮನೆ ಮಕ್ಕಳು ಹೀಗೇನಾ ಅಂತ ಕಾಮೆಂಟ್ ಮಾಡಿ. ನನ್ನ ಮಗಳಿಗೆ ಏನು ಕೊಡಿಸಿದ್ರೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇಲ್ಲ. ಮಕ್ಕಳೇ ಅಷ್ಟು ಅಲ್ವಾ, ಆಟ ಮಾಡೋದು ತುಂಬಾ ಜಾಸ್ತಿ. ಹಾಗೆ ನನ್ನ ಮಗಳು ಕೂಡ ಹಂಗೆ ಆಟ ಮಾಡ್ಕೊಂಡಿದ್ಲು. ಯಾರಿಗೆಲ್ಲ ಗಾಲಮ್ಮ ಜಾತ್ರೆ ಗೊತ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.